ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಕಿಷ್ಕಿಂಧಾಕಾಂಡ ಕಳೆದ ಒಂದು ಸಂಚಿಕೆಯಲ್ಲಿ ರಾಮಲಕ್ಷ್ಮಣರನ್ನು ರಾಮಾಯಣ ಮಾಲಾರತ್ನವಾಗಿರುವಂಥ ಸ್ವಾಮಿ ಹನುಮಂತರು ಒಂದು ಭೇಟಿಯಾಗಿರುವಂಥ ಒಂದು ಸುಸಂದರ್ಭ, ರಾಮನ ಬಗ್ಗೆ ಹನುಮಂತರು ಸ್ತೋತ್ರ ಮಾಡಿರುವಂಥದ್ದು. ಹನುಮಂತನ ಮಾತನ್ನು ಕೇಳಿಬಿಟ್ಟು ಹನುಮಂತನಲ್ಲಿರುವಂಥ ಶಕ್ತಿ ಏನು ಅಂತ ಲಕ್ಷ್ಮಣ ಸ್ವಾಮಿಯೊಂದಿಗೆ ರಾಮ ಹೇಳಿರುವಂಥ ಒಂದು ಘಟ್ಟದಲ್ಲಿ ನಾನು ಕಳೆದ ಒಂದು ಸಂಚಿಕೆಯನ್ನು ಮುಗಿಸಿದ್ದೆ. ನಂತರ ಹೀಗೆ ಹೋಲಿಕೆ ಮಾಡ್ತಾರಂತೆ ರಾಮಚಂದ್ರ ಪ್ರಭು ಎಷ್ಟು ಚೆನ್ನಾಗಿ ಋಗ್ವೇದ, ಯಜುರ್ವೇದ, ಸಾಮವೇದವನ್ನು ಓದ್ಕೊಂಡಿರ್ತಾರೆ, ಉಪನಿಷತ್ತುಗಳೆಲ್ಲವೂ ತಿಳಿದಿರ್ತಾರೆ, ಅದಕ್ಕೋಸ್ಕರ ಇಂಥ ವ್ಯಕ್ತಿ ಅಂತಂದು ಹೇಳ್ತಾ ಇರ್ತಾರೆ. ನಾವು ಇನ್ನೊಂದು ವಿಷಯವನ್ನು ತಿಳ್ಕೊಬೇಕಾಗುತ್ತೆ. ಇಲ್ಲಿ ರಾಮಾಯಣ ಓದೋದ್ರಿಂದ ಏನಪ್ಪ ಪ್ರಯೋಜನ ಬರುತ್ತೆ ಅಂತ ಬಹಳ ಜನಕ್ಕೆ ಅನುಮಾನ ಬರುತ್ತೆ. ಇದೆಲ್ಲ ವಯಸ್ಸಾದಂಥವ್ರಿಗೆ, ವಯಸ್ಸಾಗಿ ಕೆಲಸ ಇಲ್ಲದೆ ಇರುವಂಥವ್ರು ಕೇಳಬೇಕು, ಇದನ್ನೆಲ್ಲ ಕೇಳಬೇಕು ಅಂತ ಅನ್ಕೊಂತಾರೆ. ಆದರೆ ರಾಮಾಯಣವನ್ನು ಕೇಳಿದ್ರೆ ಏನು ಬರುತ್ತಪ್ಪ ಅಂತಂದರೆ, ಎದುರುಗಿರುವಂಥ ವ್ಯಕ್ತಿಯನ್ನು ನಾವು ಕಂಡು ಹಿಡಿಬೋದು. ಆತನ ಒಂದು ಮಾತಿನ ಒಂದು ಮಾತು ಹೇಗೆ ಮಾತನಾಡ್ತಾ ಇದ್ದಾರೆ ಅಂತಂದು, ಆ ಮಾತಿನ ಒಂದು ಗಟ್ಟಿಯಾಗಿ ಮಾತನಾಡ್ತಾ ಇದ್ರೆ ಅಲ್ಲಿ ಏನೋ ಮರೆಮಾಚಕ್ಕೆ ನೋಡ್ತಾ ಇದ್ದಾರೆ. ಗೊಣಕೊಂತ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಏನೋ ಮೋಸದ ಬುದ್ಧಿಯಿಂದ ಮಾತನಾಡ್ತಾ ಇದ್ದಾರೆ ಅಂತಂದು. ನಂತರ ಅನವಸರವಾಗಿ ಕಣ್ಣು ಬಾಗ್ಸಿದ್ರೆ ಯಾವ ಥರ ಇರುತ್ತೆ, ಕಣ್ಣು ನೋಟ ನೇರವಾಗಿ ನೋಡಿ ಮಾತನಾಡುವಂಥರ ಒಂದು ಮನಸ್ಥಿತಿ ಹೇಗಿರುತ್ತೆ, ಅವರೆಷ್ಟು ಒಂದು ನಿಯತ್ತಿನಿಂದ ಮಾತನಾಡ್ತಾ ಇದ್ದಾರೆ, ಅವ್ಯವಗಳು ಯಾವ ಥರ ಕದಲ್ತಾ ಇದ್ದಾರೆ, ಆ ಕಡೆ ಈ ಕಡೆ ಜರುಗ್ತಾ ಇದೆ, ಕಂಡುಹಿಡಿಬಹುದು ಅಂತ ನಾವು ರಾಮಾಯಣ ಎಷ್ಟು ಚೆನ್ನಾಗಿ ತಿಳಿಸ್ಕೊಡುತ್ತಲ್ವ. ಇದಕ್ಕೆ MBA ಓದ್ಕೊಳ್ಳೋವಂಥ ಸ್ಟೂಡೆಂಟ್ಸ್ಗಳಿಗೆಲ್ಲರೂ ಒಂದು ಅನುಭವ ಇರುತ್ತೆ. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನುವಂಥ ಕ್ಲಾಸ್ಗೆ ಒಂದು ಕ್ಲಾಸ್ಗೆ 5,000 ಕೊಟ್ಟು ಕಲ್ತ್ಕೊಳ್ತಾ ಇರ್ತಾರೆ. ಯಾಕಪ್ಪ ಬೇಕು? ರಾಮಾಯಣ, ಮಹಾಭಾರತ, ಭಾಗವತನ ಓದಿದ್ರೆ ಲೌಕಿಕವಾಗಿರುವಂಥ ವಿಷಯಗಳು, ಆಂತರಿಕವಾಗಿರುವಂಥ ವಿಷಯಗಳು, ಸಾಮಾಜಿಕವಾಗಿರುವಂಥ ಎಲ್ಲ ವಿಷಯಗಳು ಗೊತ್ತಾಗುತ್ತಲ್ಲ. ಎಷ್ಟು ಚೆನ್ನಾಗಿ ಹನುಮಂತರು ಮಾತಾಡಿರೋ ರೀತಿ ಮಾತನಾಡಿದ್ರೆ ನಮಗೆ ಮಾತು ಕಲಿಸ್ಕೊಡುತ್ತೆ. ನಂತರ ಎದುರಿಗಿರುವಂಥ ಒಂದು ವ್ಯಕ್ತಿಯನ್ನು ನಾವು ಜಸ್ಟಿಸ್ ಮಾಡ್ಬೋದು. ಈತ ಒಂದು ಮೋಸದ ಬುದ್ಧಿಯಿಂದ ಮಾತಾಡ್ತಾ ಇದ್ದಾನ, ಇಲ್ಲ ಅಂತಂದರೆ ಒಂದು ಪ್ರಾಮಾಣಿಕತೆಯಿಂದ ಮಾತನಾಡ್ತಾ ಇದ್ದಾನಂತ ನಾವು ಎಷ್ಟು ಚೆನ್ನಾಗಿ ತಿಳ್ಕೊಬೋದಪ್ಪ. ರಾಮಾಯಣ ಇವತ್ತು ನಮಗೆ ಕೆಲ್ಸಕ್ಕೆ ಬಾರದೇ ಇರುವಂಥ ಸಬ್ಜೆಕ್ಟ್ ಅಲ್ಲ, ಅದು ಮುದುಕರ ಸಬ್ಜೆಕ್ಟ್ ಅಲ್ಲ, ಎಲ್ಲರಿಗೂ ಜೀವಕೋಟಿಗಳೆಲ್ಲರಿಗೂ ಕೆಲ್ಸಕ್ಕೆ ಬರುವಂಥ ಒಂದು ವಿಷಯ ಏನು ಅಂತಂದರೆ, ನಮ್ಮ ಮಹಾಗ್ರಂಥಗಳು, ಅದರಲ್ಲೂ ಮಕ್ಕಳಿಗೆ ಚಿಕ್ಕಂದಿನಲ್ಲಿ ರಾಮಾಯಣವನ್ನು ಹೇಳ್ಬಿಟ್ರೆ ಅವರು ಸದ್ಬುದ್ಧಿವಂತರು, ಸತ್ಪ್ರವರ್ತನೆ ಇರುವಂಥವ್ರು ಆಗ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಹನುಮಂತ ಕೋರ್ಕೊಂಡಿದ್ದಾರೆ, ನಮ್ಮ ಕಾರ್ಯ ಸಿದ್ಧಿಯಾದಂಗೆ, ಹನುಮಂತರನ್ನು ನೋಡ್ಬಿಟ್ಟು ನಮ್ಮ ಕಾರ್ಯ ಇನ್ನು ಸಿದ್ಧಿಯಾದಂಗೆ ಅಂತ ರಾಮಚಂದ್ರ ಪ್ರಭು ತೀರ್ಪನ್ನು ನೀಡ್ಬಿಟ್ಟಿರ್ತಾರೆ. ಆಗ ಲಕ್ಷ್ಮಣ ಹೇಳ್ತಾನಂತೆ, ಲಕ್ಷ್ಮಣನಿಗೆ ರಾಮಯ್ಯ ಹೇಳ್ತಾರಂತೆ, ಹನುಮಂತನಿಗೆ ಹೇಳು ನಾವು ಯಾರು, ಯಾಕೆ ಬಂದಿದ್ದೀವಿ ಅಂತಂದು ಹೇಳು ಅಂತ ಹೇಳ್ತಾರಂತೆ. ಆಗ ಲಕ್ಷ್ಮಣ, ಅಪ್ಪ ಅಯ್ಯ ಹನುಮಂತ, ನಾವು ದಶರಥ ಮಹಾರಾಜನ ಮಕ್ಕಳು, ನಮ್ಮನ್ನು ಈ ದಶರಥ ಮಹಾರಾಜ ಪರಮಧರ್ಮಾತ್ಮನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡಿದ್ದಾನೆ. ಆತ ಇರಬೇಕಾದ್ರೆ ಯಾರನ್ನು ದ್ವೇಷಿಸಲಿಲ್ಲ, ಆತ ಯಾರನ್ನು ದ್ವೇಷಿಸಲಿಲ್ಲಂತೆ, ಯಾರು ಆತನನ್ನು ದ್ವೇಷಿಸಲಿಲ್ವಂತೆ. ಚತುರ್ಮುಖ ಬ್ರಹ್ಮರು ಹೇಗೆ ಎಲ್ಲರಿಂದಲೂ ಗೌರವಿಸಲ್ಪಡ್ತಾರೋ ಹಾಗೆ ದಶರಥ ಮಹಾರಾಜರನ್ನು ಲೋಕವೆಲ್ಲವೂ ಗೌರವಿಸ್ತಾ ಇದ್ರು. ಇಂತಹ ತಂದೆ ಮಾತಿಗೆ ಕಟ್ಟು ಬಿದ್ದು ರಾಮ ಅರಣ್ಯವಾಸಕ್ಕೆ ಬಂದಿದ್ದಾನೆ. ಇಲ್ಲಿ ಆಗ ಯಾರೋ ಒಬ್ಬ ರಾಕ್ಷಸ ರಾಮನ ಹೆಂಡತಿಯಾಗಿರುವಂಥ ಸೀತಮ್ಮನ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ. ಸೀತಮ್ಮನ ಹುಡುಕುವಂತಹ ಪ್ರಯತ್ನದಲ್ಲಿ ಇರಬೇಕಾದ್ರೆ ನನಗೆ ಕಬಂಧ ರಾಕ್ಷಸ ಕಾಣಿಸುತ್ತ, ಆತನನ್ನು ಸಂಹರಿಸಿದ್ರೆ, ಆತನ ಶರೀರವನ್ನು ಧರಿಸಿದ್ರೆ ಆತ ಮತ್ತೆ ಧೇನು ಅನ್ನುವಂಥ ಶರೀರವನ್ನು ಹೊಂದಿ ನಮಗೆ ಸುಗ್ರೀವನೊಂದಿಗೆ ಸ್ನೇಹ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ. ನಾನು ಲಕ್ಷ್ಮಣ, ರಾಮನ ತಮ್ಮ ಅಂತ ಲೋಕ ಅನ್ನುತ್ತಂತೆ. ಲಕ್ಷ್ಮಣ ಸ್ವಾಮಿಗೆ ಬೇರೆ ಆಗಿರುವಂಥ ಒಂದು ಐಡೆಂಟಿಟಿ ಬೇಕಾಗಿಲ್ಲ. ನಮ್ಮ ಸ್ವಾಮಿ ಹನುಮಂತರಿಗಾದ್ರೂ
ಲಕ್ಷ್ಮಣ ಸ್ವಾಮಿಗಾದ್ರೂ ಬೇರೆ ಬೇಕಾಗಿಲ್ಲ. ರಾಮನ ತಮ್ಮ ಲಕ್ಷ್ಮಣ ಅಂತಂದರೆ ಅವರು ಭಾಳ ಸಂತೋಷ ಪಡ್ತಾರಂತೆ. ಲಕ್ಷ್ಮಣ ಅಂತಂತಂದರೆ ಕರೆದ್ರಲ್ಲ, ಅದೇ ಅದಕ್ಕಿಂತ ಹೆಚ್ಚಾಗಿ ಹನುಮಂತರ ಬಗ್ಗೆ ಹೊಗಳಿದ್ರೆ ಹನುಮಂತರು ಇವನು ಯಾರಪ್ಪ ಹುಚ್ಚ ಅಂತಂತ ತಲೆ ಚಚ್ಕೊಂಡು ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಹನುಮಂತ ನಿಮ್ಗೆ ಇಂಥ ಪ್ರತಾಪ ಅಂಥ ಪ್ರತಾಪ ಅಂತ. ಆದರೆ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಗುಣಗಾನ ಮಾಡಿದ್ರೆ ಭಕ್ತಿ ಶ್ರದ್ಧೆಯಿಂದ ಕೇಳಿಬಿಟ್ಟು ನಮ್ಮನ್ನು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ. ನಮಗೂ ಅಷ್ಟೇ, ನಮ್ಗೆ ಯಾವುದೇ ಒಂದು ಬೇರೆ ಆಗಿರುವಂಥ ಐಡೆಂಟಿಟಿ ಬೇಕಾಗಿಲ್ಲ. ರಾಮನ ಒಂದು ದಾಸರು, ದಾಸಾನುದಾಸರು ಅನ್ನುವಂಥ ಒಂದು ಕೀರ್ತಿ ನಾವಿದ್ರೂ ಹೋದ್ರೂ ಅದೊಂದು ರಾಮರ ದಾಸರು ಅನ್ನುವಂಥ ಕೀರ್ತಿಯನ್ನು ಭಗವಂತ ನಮಗೆ ಕರುಣಿಸ್ಕೊಟ್ಬಿಟ್ರೆ. ಆ ಬಿಳ್ಳೆ ತ್ಯಾಗರಾಜ ಸ್ವಾಮಿ ಹೇಳ್ತಾ ಇರ್ತಾರೆ, ರಾಮನ ಬಂತ ಅನ್ನುವಂಥ ಒಂದು ಬಿಳ್ಳೆಯನ್ನು ಕೊಡಯ್ಯ ಸಾಕು ಅಂತ ಹೇಳ್ತಾರಂತೆ. ಅಷ್ಟು ದೊಡ್ಡ ತ್ಯಾಗರಾಜ ಸ್ವಾಮಿನೇ ಆ ಥರ ಕೇಳ್ಕೊಂಡಿದ್ದಾರೆ ಅಂತ ಅವ್ರ ಮಾರ್ಗದಲ್ಲಿ ನಾವು ಕೂಡ ನಡಿಬೇಕಲ್ವ. ರಾಮನ ಒಂದು ಬಂಟರು, ರಾಮನ ಒಂದು ದಾಸಾನುದಾಸರು ಅಂತಂದರೆ ಸಾಕು, ನಮ್ಮ ಜನ್ಮ ಪಾವನ ಆಗ್ಬಿಡುತ್ತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹೇಳ್ಕೊಬೇಕಾಗುತ್ತೆ. ಇಲ್ಲಿ ಲಕ್ಷ್ಮಣ ರಾಮನ ತಮ್ಮ ಅಂತಂತ ಲೋಕವೆಲ್ಲ ಕರೀತಾ ಇರುತ್ತೆ. ಆದರೆ ರಾಮನ ಗುಣಗಳಿಂದ ತೃಪ್ತಿ ಹೊಂದಿದವನಾಗಿ, ಆ ಗುಣಗಳಿಂದ ವಿಶೇಷವಾಗಿರುವಂಥ ಆನಂದ ಹೊಂದಿದವನಾಗಿ ರಾಮನಿಗೆ ದಾಸನು ಅಂತ ಅನ್ಕೊಳ್ತಾ ಇರ್ತೀನಿ. ಲೋಕದಲ್ಲಿ ಕಷ್ಟದಲ್ಲಿ ಇರುವಂಥವ್ರಿಗೆಲ್ಲರಿಗೂ ರಾಮನಿಗೆ ಶರಣಾಗತಿ ಮಾಡ್ತಾನೆ. ಇಂಥ ರಾಮ ಇವತ್ತು ಸುಗ್ರೀವನಿಗೆ ಶರಣಾಗತಿ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಅದಕ್ಕಾಗಿ ಸುಗ್ರೀವನಿಗೆ ಶರಣಾಗತಿ ಮಾಡ್ಕೊಳ್ತಾ ಇದ್ದಾನಂತೆ. ಈ ಮಾತನ್ನು ಹೇಳಬೇಕಾದ್ರೆ ಲಕ್ಷ್ಮಣ ಸ್ವಾಮಿಯ ಕಣ್ಣ ತುಂಬ ನೀರು ಬಂದ್ಬಿಟ್ಟು ತಪ್ತವಾಗಿರುವಂಥ ಹೃದಯದಿಂದ ಹೇಳ್ತಾರಂತೆ. ಎಲ್ಲಿ ರಾಕ್ಷಸರು ದೇವತೆಗಳು ಎಲ್ಲರೂ ಸಮಸ್ತ ಭೂಮಂಡಲ ಬಂದು ಈತನೊಂದಿಗೆ ಯುದ್ಧಕ್ಕೆ ನಿಂತ್ಕೊಂಡ್ರೆ ರಾಮಚಂದ್ರ ಪ್ರಭು ಒಬ್ಬರೇ ಅವರು ಕಿರುಬೆರಳನ್ನು ಕೂಡ ಅಲುಗಾಡಿಸೋದಕ್ಕಾಗೋದಿಲ್ಲ. ಚಕ್ರವರ್ತಿಯ ಮಗ ಅಂಥವನು ಇವತ್ತು ಒಬ್ಬ ವಾನರ ರಾಜ್ಯದಲ್ಲಿ ಯುವರಾಜನಾಗಿರುವಂಥ ಒಂದು ವಾನರಕ್ಕೆ ನಾನಿಲ್ಲಿ ಸುಗ್ರೀವನನ್ನು ಕಡಿಮೆ ಮಾಡಿ ಹೇಳ್ತಾ ಇಲ್ಲ. ನಮ್ಮ ರಾಮಚಂದ್ರ ಪ್ರಭು ಇರುವಂಥ ಒಂದು ಪರಿಸ್ಥಿತಿ ಎಂಥದ್ದು, ಅವರ ಒಂದು ಪೊಸಿಷನ್ ಎಂಥದ್ದು, ಅಂಥವ್ರು ಹೋಗ್ಬಿಟ್ಟು ಅವ್ರಿಗೆ ಶರಣಾಗತಿ ಮಾಡ್ತಾ ಇದ್ದೀವಿ ಅಂತಂದರೆ ಈ ಘಟ್ಟ ಹೇಳಬೇಕು ಅಂತಂತ ಅಂದಾಗೆಲ್ಲ ನನ್ನ ಕಂಠ ಏನೋ ಹೂಳ್ಕೊಂಡು ಹೋದಂಗೆ ಅನಿಸುತ್ತೆ. ಮತ್ತು ಸ್ವಂತ ರಕ್ತ ಹಂಚ್ಕೊಂಡು ಹುಟ್ಟಿರುವಂಥ ಲಕ್ಷ್ಮಣ ಸ್ವಾಮಿಗೆ ಅದೆಷ್ಟು ದುಃಖ ಆಗಿರ್ಬೋದಲ್ವ. ಚೆನ್ನಾಗಿ ಬದುಕಿರುವಂಥವ್ರು ಒಂದು ಬಡತನ ಬಂದ್ಬಿಟ್ರೆ ಅದನ್ನು ನೋಡೋದಕ್ಕಾಗೋದಿಲ್ಲ. ಆದರೆ ಕೆಟ್ಟಂಥವ್ರು ಬಡತನದಲ್ಲಿರುವಂಥವ್ರು ಶ್ರೀಮಂತಿಕೆ ಇರೋದ್ರಲ್ಲಿ ನೋಡಿ ನಾವು ಸಂತೋಷ ಪಡ್ತೀವಿ. ಆದರೆ ನಾನು ಲೋಕದ ರೂಢಿಯನ್ನು ಹೇಳ್ತಾ ಇದ್ದೀನಿ, ಅವ್ರು ಹೇಗೆ ಬದುಕ್ತವ್ರಪ್ಪ, ಇವತ್ತು ಎಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನಾವು ಮಾತಾಡ್ಕೊತೀವಲ್ವ. ಎಂಥ ರಾಮಚಂದ್ರ ಪ್ರಭು ಇವತ್ತು ತಮ್ಮನೊಂದಿಗೆ ಸುಗ್ರೀವನಿಗೆ ಶರಣಾಗತಿ ಮಾಡ್ತಾ ಇದ್ದಾರೆ ಅಂತಂದರೆ ಸರ್ವಲೋಕಕ್ಕೂ ರಕ್ಷೆ ಯಾವುದು ಅಂತಂದರೆ ಶ್ರೀರಾಮ ರಕ್ಷೆ. ಅಂಥ ಶ್ರೀರಾಮಚಂದ್ರ ಪ್ರಭು ನನ್ನ ತಂದೆ ಇವ್ರಿಗೆ ಶರಣಾಗತಿ ಮಾಡ್ತಾ ಇದ್ದಾರೆ ಅಂತಂದರೆ ಕಾಲ ಅದೆಂಥ ಒಂದು ಬಲವತ್ತರವಾಗಿರುವಂಥ ಸ್ವರೂಪ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಕಾಲಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ಏನಾದ್ರೂ ಮಾಡಿಬಿಡುತ್ತೆ. ಆಗ ಶರಣಾಗತಿಯನ್ನು ಮಾಡ್ತಾರಂತೆ. ಅದಕ್ಕಾಗಿ ನಾವು ಸುಗ್ರೀವನನ್ನು ಮಿತ್ರನಾಗಿ ಹೊಂದಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ಅಂತಂತಾರಂತೆ. ಆಗ ಹನುಮಂತ ಜಿತೇಂದ್ರಿಯನು ಧರ್ಮಾತ್ಮನಾಗಿರುವಂಥ ರಾಮ ಲಕ್ಷ್ಮಣರನ್ನು ನೋಡೋದಕ್ಕೆ ನೋಡಿದ್ರೆ ನಮ್ಮ ಪ್ರಭು ಸುಗ್ರೀವ ಕೂಡ ಭಾಳ ಸಂತೋಷದಿಂದ ಇರ್ತಾರೆ. ಬನ್ರಯ್ಯ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ರಾಮ ಲಕ್ಷ್ಮಣರನ್ನು ತನ್ನ ಭುಜದ ಮೇಲೆ ಕೂರಿಸ್ಕೊಂಡು ಋಷ್ಯಮುಖ ಪರ್ವತದ ಮೇಲೆ ಹಿಡಿತಾರಂತೆ. ಮೊಟ್ಟ ಮೊದಲನೇ ಬಾರಿಗೆ ರಾಮಚಂದ್ರ ಪ್ರಭು ಇಷ್ಟು ಅರಣ್ಯವಾಸದಲ್ಲಿ ಯಾವುದೇ ಒಂದು ವಾಹನವನ್ನು ಹತ್ತಿರುವಂಥ ನಿದರ್ಶನ ಇಲ್ಲ, ಎಲ್ಲೂ ಹತ್ತಿಲ್ಲ. ಆದರೆ ಎಲ್ಲಿ ಹತ್ತಿದ್ದಾರೆ ಅಂತಂದರೆ ಹನುಮತ್ ವಾಹನವನ್ನು ಹತ್ತುತ್ತಾರೆ. ಹನುಮತ್ ವಾಹನವನ್ನು ಇವತ್ತು ನಾವು ಬ್ರಹ್ಮೋತ್ಸವದಲ್ಲಿ ನೋಡ್ತಾ ಇರ್ತೀವಿ. ಹನುಮತ್ ವಾಹನದಲ್ಲಿ ವಿಶೇಷತೆ ಏನಪ್ಪ, ನನಗೆ ಪರಮಾತ್ಮನ ಒಂದು ಸೇವೆಗಿಂತ ಇನ್ನೇನು ಬೇಕು ಅಂತಂತ ಹನುಮತ್ ವಾಹನದಲ್ಲಿ ನೀವು ಗಮನಿಸಿ ಈ ಥರ ಮೇಲೆ ಕನ್ಸಿರಿ. ನಮಗೇನಾದರೂ ಯಾರಾದರೂ ಸಹಾಯ ಮಾಡಿದ್ರೆ ನಾವು ತೃಪ್ತಿ ಹೊಂದ್ಬಿಟ್ರೆ ನಮ್ಮ ಕೈ ಅಪ್ರಯತ್ನಿಕವಾಗಿ ಹೀಗೆ ಆಕಾಶದ ಕೆಳಗೆ ಮೇಲೆ ತೋರಿಸುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಅಂತ. ಹನುಮಂತರಿಗೆ ಯಾವುದೂ ಬೇಕಾಗಿಲ್ಲಪ್ಪ, ಬರೀ ರಾಮನ ಒಂದು ಸೇವೆ ಇದ್ದರೆ ಸಾಕು ಅಂತ ಹೇಳುವಂಥ ಒಂದು ಮಹೋತ್ಕೃಷ್ಟವಾಗಿರುವಂಥ ಸ್ವರೂಪ. ಜೈ
ಜೈ ಬಜರಂಗಬಲಿ. ಆಗ ವಾಹನವನ್ನು ಹತ್ತುತ್ತಾರಂತೆ. ಈ ವಾಹನ ಹತ್ತಿ ಲಂಕೆಗೆ ಕೂಡ ಪ್ರವೇಶ ಮಾಡ್ತಾರೆ. ಇವತ್ತಿಗೂ ಹನುಮತ್ ವಾಹನವನ್ನು ಶ್ರೀ ಮಹಾವಿಷ್ಣುವಿನ ಅವತಾರ ಬ್ರಹ್ಮೋತ್ಸವದಲ್ಲಿ ಹತ್ತುತ್ತಾ ಇರುತ್ತೆ ಅಂತ ನಾನು ಮನವಿಯನ್ನು ಮಾಡ್ತಾ ಕಥೆಯಲ್ಲಿ ಮುಂದಕ್ಕೆ ಹೋಗೋಣಂತೆ. ಹೀಗೆ ರಾಮ ಲಕ್ಷ್ಮಣರು ಸುಗ್ರೀವರಿರುವಂಥ ಪ್ರಾಂತಕ್ಕೆ ಕರ್ಕೊಂಡು ಹೋದಾಗ ಹನುಮಂತ ತನ್ನ ಕಪಿರೂಪವನ್ನು ಬಿಟ್ಬಿಟ್ಟು ಮತ್ತೆ ಭಿಕ್ಷು ರೂಪವನ್ನು ಹೊಂದುತ್ತಾನೆ. ಯಾಕೆ ಅಂತಂದ್ರೆ ಭಗವಂತನ ಹತ್ರ ನಾಟಕವನ್ನು ಆಡ್ಕೊಡ್ದು. ಆದರೆ ಪ್ರಭುವಿನ ಒಂದು ಆಜ್ಞೆಯನ್ನು ಕೂಡ ಪಾಲನೆ ಮಾಡಬೇಕಲ್ವಾ. ಇವಾಗ ಒಂದು ನಂಬಿಕೆ ಅನ್ನುವಂಥದ್ದೇ ಯಾವುದಾದ್ರೂ ಸಂಬಂಧಕ್ಕೆ ಒಂದು ಗುಣ ಏನಾಗಿರುತ್ತೆ, ಒಂದು ಬೇಸ್ಮೆಂಟ್ ಆಗಿರುತ್ತೆ. ಫೌಂಡೇಶನ್ ಯಾವುದಂದ್ರೆ ನಂಬಿಕೆ. ಇಲ್ಲಿ ನಾನು ಹೇಳಿರುವಂಥ ರೂಪದಲ್ಲಿ ಹೋಗ್ತಾನೆ ಹನುಮಂತ ತನ್ನ ಶ್ರೀ ಸ್ವರೂಪದಿಂದ ಹೋಗ್ಬಿಟ್ಟು ಇವರೊಂದಿಗೆ ಮೋಸಕ್ಕೊಳಗಾಗ್ಬಿಟ್ಟು ಬಂದಿದ್ದಾನೇನು ಅಂತ ಸುಗ್ರೀವ ರಾಮಲಕ್ಷ್ಮಣರನ್ನು ನಂಬದಲ್ಲೇ ಇರಬಾರ್ದಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಭಗವಂತನ ಹತ್ರ ಹೇಗೆ ಪ್ರಾರ್ಥನೆ ಮಾಡಬೇಕು ಹಾಗೆ ಪ್ರಾರ್ಥನೆ ಮಾಡಿದ್ದಾನೆ. ತನ್ನ ದ್ವಿಜ ರೂಪದಿಂದ ಬಂದಿದ್ದಾನೆ ಹಾಗೂ ತನ್ನ ಪ್ರಭುವಿನ ಆಜ್ಞೆಯನ್ನು ಕೂಡ ಇಲ್ಲಿ ಪಾಠಿಸಿದ್ದಾನೆ ಹನುಮಂತರು, ಸ್ವಾಮಿ ಹನುಮಂತರು ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಅವ್ರಿಗೇನು ಒಂದು ಅವರ ಸ್ತೋತ್ರ ಮಾಡಬೇಕಾದ್ರೆ ಏನಂತ ಹೇಳ್ತೀವಿ, ಬುದ್ಧಿಮತ ವರಿಷ್ಠಂ, ಬುದ್ಧಿಯಿಂದಲೇ ಎಲ್ಲವನ್ನು ಗೆಲ್ಲುವಂಥ ಸ್ವಾಮಿ ನಮ್ಮ ಹನುಮಂತರು. ಆಗ ಹನುಮಂತರು ಹೊಂದುತ್ತಾರಂತೆ. ಆಗ ಹನುಮಂತ ಸುಗ್ರೀವ ಬಂದಿರುವಂಥವರು ಮಹಾಪ್ರಾಜ್ಞರು, ದೃಢವಾಗಿರುವಂತಹ ವಿಕ್ರಮ ಆಗಿರುವಂತಹ ರಾಮಚಂದ್ರಮೂರ್ತಿ, ಅವರ ತಮ್ಮನಾಗಿರುವಂಥ ಲಕ್ಷ್ಮಣ. ರಾಮನಿಗೆ ದಶರಥ ಮಹಾರಾಜರು ಅರಣ್ಯವಾಸಕ್ಕೆ ಕಳಿಸಿದ್ರೆ ಅರಣ್ಯವಾಸಕ್ಕೆ ಬಂದಿದ್ದಾರೆ ತಪ್ಪಿದ್ರೆ ಧರ್ಮಬದ್ಧವಾಗಿರುವಂತಹ ನಡವಳಿಕೆ ಇಲ್ಲದೆ ರಾಜ್ಯವನ್ನು ಕಳ್ಕೊಂಡಂಥವರಲ್ಲ. ನಾವು ಬಾಲಕಾಂಡದಲ್ಲಿ ಅಂಶುಮಂತ ಅರಣ್ಯಕ್ಕೆ ಬಂದಿರ್ತಾನೆ, ಮಕ್ಕಳನ್ನು ಸಾಯಿಸಿ ಬಂದಿರ್ತಾನೆ. ಆದರೆ ಅರಣ್ಯವಾಸಕ್ಕೆ ಬಂದರೆ ತಪ್ಪನ್ನು ಮಾಡಿರೋಂಥವ್ರಿಗೆ ಅರಣ್ಯವಾಸ ಆ ಕಾಲದಲ್ಲಿ ವಿಧಿಸ್ತಾ ಇದ್ರು. ಆದರೆ ತಂದೆ ಮಾತನ್ನು ನಿಲ್ಲಿಸೋದಕ್ಕೋಸ್ಕರ ಬಂದಿದ್ದಾರೆ ಅಂತ ಇಲ್ಲಿ ಹನುಮಂತರು ಹೇಳ್ತಾ ಇದ್ದಾರೆ. ಈತನ ಹೆಂಡತಿ ಆಗಿರುವಂತಹ ಸೀತಮ್ಮನ ಲಕ್ಷ್ಮಣನೊಂದಿಗೆ ಈತನ ಹೆಂಡತಿ ಆಗಿರುವಂತಹ ಸೀತಮ್ಮನೊಂದಿಗೆ ಲಕ್ಷ್ಮಣನೊಂದಿಗೆ ಅರಣ್ಯವಾಸಕ್ಕೆ ಬಂದರೆ ಈತನ ಹೆಂಡತಿಯನ್ನು ಯಾರೋ ರಾಕ್ಷಸ ಅಪಹರಣ ಮಾಡಿದ್ದಾನೆ. ಅದಕ್ಕಾಗಿ ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಈ ಪ್ರಾಂತ್ಯಕ್ಕೆ ಸೇರ್ಕೊಂಡಿದ್ದಾರೆ. ನಿನಗೆ ಶರಣಾಗತಿ ಮಾಡ್ತಾ ಇದ್ದಾರೆ, ನಿನ್ನೊಂದಿಗೆ ಸ್ನೇಹ ಮಾಡ್ಕೋಬೇಕಂತ ಇದ್ದಾರೆ. ಅದಕ್ಕಾಗಿ ಸುಗ್ರೀವ ಈತನೊಂದಿಗೆ ಸ್ನೇಹವನ್ನು ಮಾಡ್ಕೋ ಅಂತ ಹೇಳ್ತಾರಂತೆ. ಆಗ ಸುಗ್ರೀವ, ರಾಮ ನಿಮ್ಮ ಹತ್ರ ದೊಡ್ಡದಾಗಿರುವಂತಹ ತಪಸ್ಸುಗಳಿದ್ದಾವೆ, ಅನೇಕ ಗುಣಗಳಿದ್ದಾವೆ, ವಿಶೇಷವಾಗಿ ಪ್ರೇಮ ಇದೆ. ಎಲ್ಲಿ ರಾಮಾಯಣ ಪೂರ್ತಿ ನಮ್ಮ ಒಂದು ಅನುಭವ ಅಂತಂತಂದ್ರೆ ರಾಮನಾಮದಿಂದ ನಮಗೆ ಪ್ರೀತಿ ಹುಟ್ಟುತ್ತೆ. ರಾಮನಾಮವನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ರಾಮನ ಸ್ವರೂಪ ಎಲ್ಲಿ ಸ್ಪರ್ಶ ಮಾಡೋರು ಪ್ರೀತಿ ಅನ್ನುವಂಥದ್ದು ಹೊಕ್ಕಿ ಸಾಗರದಂತೆ ಬರ್ತಾ ಇರುತ್ತೆ. ರಾಮ ಅಂತಂದ್ರೆ ಪ್ರೀತಿ. ರಾಮನಾಮ ರಾಮಾಯಣ, ರಾಮನ ಹೆಸರಿರುವಂಥವ್ರು, ನಮ್ಮ ಅಮ್ಮನ ಹೆಸರು ರಾಮಾಂಜಿನಮ್ಮ, ಅವರು ಪ್ರೇಮ ಸ್ವರೂಪಿಗಳು. ಆಯ್ತಾ. ಪ್ರೇಮನೇ ಇರುತ್ತೆ ಅಂತ ನಾನು ಇಲ್ಲಿ ತಿಳಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಇಲ್ಲಿ ಇಷ್ಟು ಗುಣಗಳಿರುವಂತಹ ವ್ಯಕ್ತಿಯನ್ನು, ಪ್ರೇಮ ಇದೆ ಇಷ್ಟು ಗುಣ ಇರುವಂತಹ ವ್ಯಕ್ತಿಯನ್ನು ನನಗೆ ಸ್ನೇಹಿತನಾಗಿ ಲಭಿಸೋದು ನನ್ನ ಅದೃಷ್ಟ. ಇಂತಹ ವ್ಯಕ್ತಿಯನ್ನು ಸ್ನೇಹಿತನಾಗಿ ಲಭಿಸಿದ್ರೆ ಈ ಪ್ರಪಂಚದಲ್ಲಿ ಹೊಂದದೇ ಇರುವಂಥದ್ದೇನು ಇಲ್ಲ. ಅದಕ್ಕಾಗಿ ಇದು ನನಗೆ ದೇವತೆಗಳು ಕೊಟ್ಟಿರುವಂಥ ವರ ಅಂದ್ಕೊಂತೀನಿ. ರಾಮ, ನಿನಗೆ ತಿಳಿದೇ ಇರುವಂಥ ವಿಷಯ ಅಲ್ಲ. ಸ್ನೇಹ ಮಾಡ್ಕೊಳ್ಳೋರಲ್ಲಿ ಒಂದು ಧರ್ಮ ಇರುತ್ತೆ. ಗಂಡ ಹೇಗಾದರೆ ತನ್ನ ಬಲಗೈಯನ್ನು ಹೆಂಡತಿಯ ಎಡಗೈಯೊಂದಿಗೆ ಚೆನ್ನಾಗಿ ಉಜ್ಜಿಬಿಟ್ಟು ಇಟ್ಕೊತಾರೋ ಹಾಗೆ ಸ್ನೇಹ ಮಾಡ್ಕೊಳ್ಳುವಂಥವ್ರು ಕೂಡ ಇಟ್ಕೋಬೇಕು. ಅದಕ್ಕಾಗಿ ನಾನು ನಿನ್ನೊಂದಿಗೆ ಸ್ನೇಹವನ್ನು ಕೇಳೋನಾಗಿದ್ದೀನಿ. ನನ್ನ ಬಾಹುಗಳನ್ನು ಸಾಸ್ತಾ ಇದ್ದೀನಿ, ನನ್ನ ಬಾಹುಗಳನ್ನು ನಿನ್ನ ಬಾಹುಗಳೊಂದಿಗೆ ಸೇರಿಸು ಅಂತ ಹೇಳ್ತಾರಂತಂದರೆ ಸ್ನೇಹ, ಮಿತ್ರತ್ವ ಅಂತಂದರೆ ಮಿತವೇ ಇಲ್ಲದೆ ಇರುವಂಥ ವೃತ್ತ ಅಂತಂದರೆ ಅದಕ್ಕೆ ಅಂತ್ಯವೇ ಇಲ್ಲ. ಶ್ರೀಕೃಷ್ಣ ಮತ್ತು ಕುಚೇಲನಿಗಿರುವಂಥ ಒಂದು ಸ್ನೇಹ ಇಲ್ಲಿ ನಮ್ಮ ಪುರಾಣದಲ್ಲಿ ಸ್ನೇಹಕ್ಕೆ ಬಹಳ ದೊಡ್ಡ ಪೀಠಿಕೆ ಹಾಕಿದೆ. ಆದರೆ ಈ ಕಾಲದಲ್ಲಿ ಫ್ರೆಂಡ್ಸ್ ಅಂತ ಬರ್ತಾರೆ. ಒಂದು ವಾರದಲ್ಲಿ ಫ್ರೆಂಡ್ಸ್ ಆಗ್ಬಿಡ್ತಾರೆ, ಮತ್ತೆ ಏನೋ ಅವನ ಜೊತೆ ತಿರುಗ್ತಾ ಇದೆ ಅಂತ ಅವನಂತವನು ಇಂಥವನು ಅಂತಂತಂದು ಅವನ ಸ್ವಾರ್ಥಕ್ಕೋಸ್ಕರ
ಫ್ರೆಂಡಲ್ಲೇ ಎಂಡ್ ಇದೆ. ಈ ಎಂಡ್ ಅಂತ ಇದೆ. ಆ ಫ್ರೆಂಡ್ಶಿಪ್ಗಳಲ್ಲ, ಆ ಕಾಲದಲ್ಲಿರುವಂಥದ್ದು ಒಂದು 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 ಸ್ನೇಹ ಅನ್ನುವಂಥದ್ದು ಪ್ರಾಣ ಕೊಡುವಂಥ ಒಂದು ಸ್ನೇಹ. ಅಂಥವರು ಸ್ನೇಹಿತರು ಇಲ್ಲದೇ ಇದ್ರೂ ಪರವಾಗಿಲ್ಲ, ಸ್ನೇಹವನ್ನು ಒಳ್ಳೆಯವ್ರ ಹತ್ರ ಮಾಡ್ಕೋಬೇಕು ಅಂತ ರಾಮಾಯಣ ನಮಗೆ ಪದೇ 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 ಹೇಳ್ತಾ ಇರುತ್ತೆ. ಆಯ್ತಾ? ರಾಮಾಯಣ ಭಾರತ ಭಾಗವತಗಳು. ಕರ್ಣ ಹೋಗ್ಬಿಟ್ಟು ಪಾಂಡವರ ಹತ್ರ ಸ್ನೇಹ ಮಾಡಿದ್ರೆ ಆತ ಬದುಕ್ತಾ ಇದ್ದ. ಆದರೆ ದುಷ್ಟನಾಗಿರುವಂಥ ದುರ್ಯೋಧನನ ಹತ್ರ ಸ್ನೇಹ ಮಾಡಿಬಿಟ್ಟು ಆತನ ಖ್ಯಾತಿ ಹೆಂಗಾಗ್ಬಿಟ್ಟು, ಆತನಿಗೆ ವೀರತ್ವ ಎಷ್ಟಿದ್ರೆ ಏನಾಯ್ತು. ಅದಕ್ಕೋಸ್ಕರ ನೀವು ಸ್ನೇಹ ಮಾಡ್ಕೊಳೋದ್ರಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. ಸ್ನೇಹ ಮಾಡ್ಕೊಳ್ಳೋದು ಬಹಳ ಸುಲಭವಾಗಿರುವಂಥ ಕೆಲಸ, ಆದರೆ ಅದನ್ನು ಜೀವನ ಪರ್ಯಂತ ನಿಲ್ಲಿಸ್ಕೊಳ್ಳುವಂಥದ್ದೇ ಬಹಳ ಕಷ್ಟಕರವಾಗಿರುವಂಥ ವಿಷಯ ಅಂತ ನಾನು ಕಥೆಯನ್ನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆ ಕೂಡಲೇ ಹನುಮಂತ ತನ್ನ ಸನ್ಯಾಸಿ ರೂಪವನ್ನು ಬಿಟ್ಬಿಟ್ಟು ಕಪಿ ರೂಪಕ್ಕೆ ಬಂದ್ಬಿಟ್ಟು ಓಡೋಗ್ಬಿಟ್ಟು 4 ಒಣಗಿರುವಂತಹ ಕಡ್ಡಿಗಳನ್ನು ತಂದುಬಿಟ್ಟು ಒಂದು ಕಟ್ಟಿಗೆಯಿಂದ ಇನ್ನೊಂದು ಕಟ್ಟಿಗೆಯನ್ನು ಚೆನ್ನಾಗಿ ಹೊಚ್ಚಿಬಿಟ್ಟು, ಇದನ್ನು ಆರಣಿಮ ಬಂಧನ ಅಂತಂತಾರೆ. ಯಾಗಗಳಲ್ಲಿ ಮಾಡಬೇಕಾದ್ರೆ ಒಂದು ಬೆಂಕಿ ಕಡ್ಡಿಯನ್ನು ತೀರೋದಿಲ್ಲ. ಈ ಒಂದು ಕಟ್ಟಿಗೆಯಿಂದ ಮತ್ತೊಂದು ಕಟ್ಟಿಗೆಯನ್ನು ಚೆನ್ನಾಗಿ ಉಜ್ಜೋದ್ರಿಂದ ಅಲ್ಲಿ ಅಗ್ನಿ ಹುಟ್ಟುತ್ತೆ. ಅದು ಪವಿತ್ರವಾಗಿರುವಂಥದ್ದು. ಇದನ್ನು ಆರಣಿಮ ಬಂಧನ ಅಂತ ಬಂಧನ ಅನ್ನುವಂಥ ಒಂದು ಶಬ್ದವನ್ನು ಉಪಯೋಗ ಮಾಡ್ತಾರೆ. ಇದನ್ನೇ ಯಾಗ ಯಜ್ಞಾದಿ ಕ್ರತುಗಳಲ್ಲಿ ಅಗ್ನಿಯನ್ನು ಹಾಕೋದಕ್ಕೆ, ಒಂದು ಬೆಂಕಿಯನ್ನು ಅಗ್ನಿಯನ್ನು ಆವಾಹನೆ ಮಾಡೋದಕ್ಕೆ ಈ ಥರನೇ ಬೆಂಕಿ ಹುಟ್ಟಿಸ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ರಾಮ ಸುಗ್ರೀವ ಅಗ್ನಿಹೋತ್ರಕ್ಕೆ ಪ್ರದಕ್ಷಿಣೆ ಮಾಡಿ 7 ಹೆಜ್ಜೆ ಹೇಗೆ ಮಾಡ್ತಾರೋ ಅಷ್ಟೇ ಪವಿತ್ರವಾಗಿರುವಂಥದ್ದು. ಗಂಡ ಹೆಂಡತಿ ಸಂಬಂಧ ಎಷ್ಟು ಪವಿತ್ರನೋ ಇಲ್ಲಿ ಸ್ನೇಹಿತರು ಇದನ್ನು ಅಷ್ಟೇ ಪವಿತ್ರ ಅಂತ ಹೇಳ್ತಾರೆ. ಇಬ್ಬರು ತಮ್ಮ ಕೈಗಳನ್ನು ಕಲಿಸ್ಕೊಳ್ತಾರಂತೆ, ಒಬ್ಬರ ಕೈ ಒಬ್ಬರು ಇಟ್ಕೊಳ್ತಾರಂತೆ. ಆಗ ರಾಮ ನಾವಿಬ್ಬರು ಸ್ನೇಹವನ್ನು ಮಾಡ್ಕೊಂಡಿದ್ದೀವಿ, ಇನ್ನು ಮೇಲಿಂದ ಒಬ್ಬರ ಕಷ್ಟ ಇನ್ನೊಬ್ಬರದು ಅಂತಾರಂತೆ. ಕೂಡಲೇ ಸುಗ್ರೀವ ಕೂಡಲೇ ಪುಷ್ಪಿಸಿರುವಂಥ ಒಂದು ಸಾಲ ವೃಕ್ಷದ ಕೊಂಬೆ ಒಂದನ್ನು ಮುರಿದ್ಬಿಟ್ಟು ರಾಮನಿಗೆ ಆಸನವಾಗಿ ಹಾಕ್ಬಿಟ್ಟು ಕುತ್ಕೊ ಅಂತ ಅಂತಾರಂತೆ. ಹನುಮಂತ ಒಂದು ಗಂಧದ ಮರವನ್ನು ತೆಗೆದುಕೊಂಡು ಬಂದ್ಬಿಟ್ಟು ಲಕ್ಷ್ಮಣನನ್ನು ಕುತ್ಕೊಂತಂತಾರಂತೆ. ರಾಮ ಲಕ್ಷ್ಮಣರು ಕುತ್ಕೊಂಡ ನಂತರ ಸುಗ್ರೀವ ರಾಮನ ಸಮಾನವಾಗಿ ಕುತ್ಕೊಳ್ತಾರೆ ಅಂತಂದರೆ ಮಹನೀಯರು ಕುತ್ಕೊಂಡಾಗ ನಾವು ಕುತ್ಕೊಳ್ಳೋವಂಥ ಇದರಲ್ಲಿ ಅವರೇನು ಅಂದ್ಕೊಳ್ಳೋದಿಲ್ಲ, ಆದರೆ ಪ್ರಕೃತಿ ನಮ್ಮನ್ನು ಶಿಕ್ಷಿಸುತ್ತೆ. ಮಹನೀಯರವರ ಹತ್ರ ನಾವು ಬಹಳ ಜಾಗ್ರತೆಯಿಂದ ವರ್ತನೆ ಮಾಡಬೇಕು. ಈ ರಾಮನಿಗೆ ಸಮಾನವಾಗಿ ಕುತ್ಕೊಂಡೋದ್ರಿಂದ ಪ್ರಕೃತಿ ಏನು ಫಲಿತ ಕೊಟ್ಟಿದೆ ಅಂತ ಕಿಷ್ಕಿಂಧ ಕಾಂಡದಲ್ಲಿ ಮುಂದೆ ನಾನು ಮನವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಗ ಗಂಧದ ಒಂದು ಮರವನ್ನು ಕೊಂಬೆಯನ್ನು ಒಂದು ತುಂಡನ್ನು ತೆಗೆದುಕೊಂಡು ಬಂದ್ಬಿಟ್ಟು ಮರದ ಒಂದು ದೊಡ್ಡ ಇದನ್ನು ಕೊಂಬೆಯನ್ನು ಮುರ್ಕೊಂಡು ಬಂದ್ಬಿಟ್ಟು ಲಕ್ಷ್ಮಣನನ್ನು ಕುತ್ಕೊಳ್ತಾರೆ. ರಾಮ ಲಕ್ಷ್ಮಣರು ಕುತ್ಕೊಂಡ ನಂತರ ಸುಗ್ರೀವ ಅಂತಾರಂತೆ, ರಾಮ ನನ್ನ ಅಣ್ಣನಾಗಿರುವಂಥ ವಾಲಿನನ್ನು ರಾಜ್ಯದಿಂದ ಕಳಿಸ್ಕೊಟ್ಟಿದ್ದಾನೆ. ನನ್ನ ಹೆಂಡತಿಯಾಗಿರುವಂಥ ರುಮಳನ್ನು ತನ್ನ ಹೆಂಡತಿಯಾಗಿ ಅನುಭವಿಸ್ತಾ ಇದ್ದಾನೆ. ದಿಕ್ಕಿಲ್ದ ಒಂಥರ ಈ ಬೆಟ್ಟದ ಮೇಲೆ ಕಾಲವನ್ನು ಕಳೀತಾ ಇದ್ದೀನಿ ಅಂತಂತಾರಂತೆ. ಆಗ ರಾಮ ಉಪಕಾರ ಮಾಡಿದವಂಥವ್ರು ಸ್ನೇಹಿತನಾಗಿರೋದ್ರಿಂದ ನೀನು ಕಷ್ಟದಲ್ಲಿ ಇದೆಯಾ, ಆದ್ದರಿಂದ ನಾನು ನಿನ್ನ ಸ್ನೇಹಿತನಾಗಿರೋದ್ರಿಂದ ನಿನಗೆ ಉಪಕಾರ ಮಾಡಬೇಕು. ನೀನು ಬದುಕಿರಬೇಕಾದ್ರೆ ನಿನ್ನ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ಅನುಭವಿಸ್ತಾ ಇರುವಂಥ ವಾಲಿ ಈ ಒಂದು ಮಾತು ಸಾಕು, ಧರ್ಮ ತಪ್ಪಿರುವಂಥ ವಾಲಿಯನ್ನು ಸಾಯಿಸೋದಕ್ಕೆ. ಅದಕ್ಕಾಗಿ ನಾನು ವಾಲಿಯನ್ನು ಸಾಯಿಸ್ತೀನಿ. ಏಕಪಕ್ಷ ನಿರ್ಣಯ ಅಲ್ಲ, ವಾಲಿ ಮಾಡಬಾರ್ದೇ ಇರುವಂಥ ಒಂದು ತಪ್ಪೇನಂತಂದ್ರೆ ರಾಮಚಂದ್ರ ಪ್ರಭು ಯಾವುದನ್ನಾದ್ರೂ ಕ್ಷಮಿಸ್ತಾರೆ, ಅಧರ್ಮವನ್ನು ಕ್ಷಮಿಸೋದಿಲ್ಲ. ಇಲ್ಲಿ ತಮ್ಮನ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ಹೊಂದಿರೋದಕ್ಕೆ ವಾಲಿ ಸತ್ತು ಹೋಗಿರೋದು ಅಂತ ನಾನಿಲ್ಲಿ ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಈ ಮಾತನ್ನು ಕೇಳಿರುವಂಥ ಸುಗ್ರೀವ ಮತ್ತು ಸುಗ್ರೀವರ ಮಂತ್ರಿಗಳು ಬಹಳ ಸಂತೋಷ ಹೊಂದಿಬಿಟ್ಟು ಒಬ್ಬರಿಗೊಬ್ಬರು ನೋಟದಲ್ಲಿ ಸನ್ನಿಗಳನ್ನು ಮಾಡ್ಕೊಂಡು ನೋಟದಲ್ಲೇ ಆನಂದವನ್ನು ಅನುಭವಿಸ್ತಾರಂತೆ. ಆಗ ರಾಮ ಸುಗ್ರೀವ ಮತ್ತು ರಾಮ ಒಬ್ಬರ ಕೈಯಲ್ಲಿ ಕೈಯನ್ನು ಹಾಕ್ಕೊಂಡು ಒಬ್ಬರ ಕೈಯಲ್ಲಿ ಮತ್ತೊಬ್ಬರ ಕೈ ಹಾಕ್ಕೊಂಡು ಸಂತೋಷದಿಂದ ಮಾತನಾಡ್ತಾ ಇದ್ದಾರಂತೆ. ಈ ಸಂತೋಷವಾಗಿರುವಂಥ ಸಂದರ್ಭದಲ್ಲಿ 3 ಜನಕ್ಕೆ ಎಡಗಣ್ಣು ಅದರುತ್ತಂತೆ. ಅಂತಂದರೆ ಪದ್ಮದಂತಹ ಕಣ್ಣಿರುವಂಥ ಸೀತಮ್ಮನ ಎಡಗಣ್ಣು ಅದರುತ್ತಂತೆ. ಬಂಗಾರದಂತಹ ಹಚ್ಚ ಹಸಿರಾಗಿರುವಂಥ ವಾಲಿಯ ಕಣ್ಣು ಅದರುತ್ತಂತೆ, ಹೊಡ್ಕೊಳುತ್ತಂತೆ. ಕಣ್ಣು ಹೊಡ್ಕೊಳ್ತಾ ಇದೆ ತನ್ನಷ್ಟಕ್ಕೆ ತಾನೇ ಅಂತಾರಲ್ಲ. ಕೆಂಪದಾಗಿರುವಂತಹ ಕಣ್ಣಿರುವಂತಹ ರಾವಣಾಸುರನಿಗೆ
ಎಡಗಣ್ಣು ಹೊಡ್ಕೊಳುತ್ತಂತೆ. ಇನ್ನೇನು ರಚನೆ ರೀ ವಾಲ್ಮೀಕಿ ಮಹರ್ಷಿಗಳು. ಇಲ್ಲಿ ಹೆಣ್ಣು ಮಕ್ಕಳಿಗೆ ಎಡಗಣ್ಣು ಹೊಡ್ಕೊಂಡ್ರೆ ಶುಭ, ಆದರೆ ಗಂಡು ಮಕ್ಕಳಿಗೆ ಎಡಗಣ್ಣು ಅದಷ್ಟಕ್ಕದೇ ಹೊಡ್ಕೊಳ್ತಾ ಇದೆ, ಅದರ್ತಾ ಇದೆ ಅಂತಂತಂದ್ರೆ ಅದು ಅಶುಭ ಅಂತಂದು ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ರು. ಒಂದೇ ಸಮಯದಲ್ಲಿ ಸೀತಮ್ಮನ ಎಡಗಣ್ಣು ಅದರ್ತ ಹೊಡ್ಕೊಂತಂತೆ, ವಾಲಿಯ ಎಡಗಣ್ಣು ಹೊಡ್ಕೊಂತಂತೆ, ಮತ್ತೆ ರಾವಣಾಸುರನ ಎಡಗಣ್ಣು ಹೊಡ್ಕೊಂತಂತೆ. ಸೀತಮ್ಮನ ಶುಭ, ಇವರಿಬ್ಬರಿಗೂ ಅಶುಭ ಅಂತಂತಂದು ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರಪ್ಪ. ನಂತರ ಸುಗ್ರೀವ ಹೇಳ್ತಾನಂತೆ, ಕಾಣಿಸ್ದೆ ಹೋಗಿರುವಂಥ ವೇದಗಳನ್ನು ಮತ್ತೆ ತೆಗೆದುಕೊಂಡು ಬಂದಂಗೆ ನಾನು ನಿನಗೆ ಸೀತಮ್ಮನನ್ನು ತಗೊಂಡು ಬಂದು ಕೊಟ್ಬಿಡ್ತೀನಿ. ಸೀತಮ್ಮ ಪಾತಾಳ ಲೋಕದಲ್ಲಿ ಇರಲಿ, ಸ್ವರ್ಗ ಲೋಕದಲ್ಲಿ ಬಚ್ಚಿಟ್ಕೊಂಡಿರಲಿ, ನಿನಗೆ ಸೀತಮ್ಮನ ಹುಡುಕೊಡ್ತೀನಿ ಅಂತ ಅಂತಾರಂತೆ. ಸುಗ್ರೀವನ ಈ ಮಾತನ್ನು ಕೇಳಿಬಿಟ್ಟು ರಾಮನಿಗೆ ಸೀತಮ್ಮ ನೆನಪು ಮಾಡಿಬಿಟ್ಟು ಗೊಳೋ ಅಂತ ಅಳ್ತಾರಂತೆ. ಅಷ್ಟು ಪ್ರೀತಿ ರಾಮಚಂದ್ರ ಪ್ರಭುಗೆ ಸೀತಮ್ಮ ಅಂತಂತಂದ್ರೆ. ಆಗ ಸುಗ್ರೀವ, ರಾಮ ಶೋಕ ಒಂದು ಬೇಡ, ನಿಮಗೆ ಆಶ್ಚರ್ಯಕರವಾಗಿರುವಂಥ ಒಂದು ಘಟನೆಯನ್ನು ಹೇಳ್ತೀನಿ. ಒಂದು ದಿನ ನಾನು ಈ ಪರ್ವತದ ಮೇಲೆ ಮಂತ್ರಿಗಳೊಂದಿಗೆ ಸೇರಿ ಕೂತ್ಕೊಂಡಿರ್ಬೇಕಾದ್ರೆ ಆಕಾಶದಲ್ಲಿ ಕೆಂಪು ನೇತ್ರ ಇರುವಂಥ ರಾಕ್ಷಸ ಹಚ್ಚ ಹಸಿರು ರೇಷ್ಮೆ ಸೀರೆಯನ್ನು ಉಟ್ಕೊಂಡಿರುವಂಥ ಒಬ್ಬ ಸ್ತ್ರೀಯನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಆ ತಾಯಿ ಒಂದು ಸೀರೆಯ ಒಂದು ಖಂಡವನ್ನು ಹರಿದು ಬಿಟ್ಟು ತನ್ನ ಆಭರಣಗಳನ್ನು ಮೂಟೆ ಕಟ್ಟಿಬಿಟ್ಟು ನಮ್ಮ ಕೆಳಗೆ ಜಾರಿಬಿಟ್ಬಿಟ್ಲು. ಬಹುಶಃ ಆಕೆನೇ ಸೀತಮ್ಮ ಇರ್ಬೋದು ಅಂತಂತೆ. ಆಗ ಹೋಗ್ತಾ ಇರುವಂಥ ಆಕೆ ಆ ಲಕ್ಷ್ಮಣ ಅಂತ ಇದ್ರು ಅಂತ ನೆನಪು ಬರ್ತಾ ಇದೆ ಅಂತ ಅಂತಾರಂತೆ. ಆಗ ಅಂದ್ಕೊಳ್ತಾ ಇದ್ದೀನಿ, ನಾನು ಹೋಗ್ಬಿಟ್ಟು ಆ ಆಭರಣಗಳನ್ನು ತೆಗೆದುಕೊಂಡು ಬರ್ತೀನಿ. ಹೌದು, ಸೀತಮ್ಮನ ಆಭರಣನ ಅಲ್ವಾ ನೋಡು ಅಂತ ಹೇಳ್ತಾರಂತೆ. ನೋಡು ಅಂತ ಅಂತಾರಂತೆ. ಆಗ ನೋಡು ಅನ್ನುವಂಥ ಘಟ್ಟದಲ್ಲಿ ಶ್ರೀರಾಮಚಂದ್ರ ಪ್ರಭು ಆಭರಣಗಳನ್ನು ಗುರ್ತಿಡಿತಾರೋ ಇಲ್ವೋ ಅಂತಂತಂದು ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣಂತೆ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.